ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ದಿನದಿಂದ ದಿನಕ್ಕೆ ಹೆಚ್ಚು ಮಾಡ್ತಾ ಇದೆ ಇಡಿ ಅಧಿಕಾರಿಗಳಿಂದ ಸಿಎಂ ಆಪ್ತ ಸಹಾಯಕನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇಡಿ ಡ್ರಿಲ್ ಹೇಗಿತ್ತು ಅನ್ನೋದರ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೂಡ ಉತ್ತರ ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ರಾಯಚೂರು ಸಂಸದ ಕುಮಾರ್ ನಾಯಕ್ಗೂ ಕೂಡ ಇಡಿ ಡ್ರಿಲ್ ನಡೆಸಿತು. ಇಡಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ ಆಯಿತು. ಸಿಎಂ ಪತ್ನಿಯ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಅರ್ಜಿಗೆ ಆಪ್ತ ಸಹಾಯಕನೇ ಸಹಿ ಹಾಕಿದ್ದು ಅನ್ನುವಂತಹ ವಿಚಾರ ಬಯಲಾಗ್ತಾ ಇದೆ. ಸಿಎಂ ಪತ್ನಿ ಕೇಳಿದ್ದು 13, ಖಾತೆ ಆಗಿರೋದು 14. ಹೆಂಗೆ 13 ತಗೊಂಡ್ರೆ 1 ಫ್ರೀ, 14 ಅಂತ ಮಾಡಿಕೊಟ್ಟಿದ್ದಾರೆ. ಸಂಸದ ಕುಮಾರ್ ನಾಯಕ್ ಕೂಡ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಆಪ್ತರ ವಿಚಾರಣೆ ಪ್ರತಿಕ್ರಿಯೆಗೆ ಸಿಎಂ ನಿರಾಕರಿಸಿದ್ದಾರೆ. ಈ ಕುರಿತಂತಹ ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮೂಡಾ ಕೇಸಲ್ಲಿ ಸಿಎಂ ಆಪ್ತ ಸಹಾಯಕ ವಿಚಾರಣೆ, ಇಡಿ ಅಧಿಕಾರಿಗಳಿಂದ ತೀವ್ರ ವಿಚಾರಣೆ. ಮೂಡಾದಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ 50-50 ಅನುಪಾತದಲ್ಲಿ 14 ಸೈಟ್ ನೀಡಿರೋ ಪ್ರಕರಣದ ವಿಚಾರಣೆ ತೀವ್ರಗೊಂಡಿದೆ. ಸಿದ್ದರಾಮಯ್ಯ ಖಾಸಗಿ ಆಪ್ತ ಸಹಾಯಕ ಸಿಟಿ ಕುಮಾರ್ನನ್ನ ಇಡಿ ಅಧಿಕಾರಿಗಳು ಇವತ್ತು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಸಿಟಿ ಕುಮಾರ್ ಅಲಿಯಾಸ್ ಎಸ್ಜಿ ದಿನೇಶ್ ಕುಮಾರ್ನ ವಿಚಾರಣೆ ಮಾಡಿದ್ದಾರೆ. ಮೈಸೂರಿನಲ್ಲಿ ಸಿಎಂಗೆ ಸೇರಿದ್ದ ಎಲ್ಲಾ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ದ ಸಿಟಿ ಕುಮಾರ್ ಬಳಿ ಇಡಿ ಅಧಿಕಾರಿಗಳು ಕೆಲವೊಂದು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಸಿಟಿ ಕುಮಾರ್ ಬೇರೆ ಇನ್ಯಾರು ಅಲ್ಲ, ಇವರು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯವರ ಕುಟುಂಬಕ್ಕೆ ಪರಮಾಪ್ತರು. ಅದು ಹಲವು ವರ್ಷಗಳಿಂದಲೂ ಕೂಡ ಇಡೀ ಕುಟುಂಬಕ್ಕೆ ಇವರು ಭಾರಿ ಪರಮಾಪ್ತರು. ಹೀಗಾಗಿ ಸಿದ್ದರಾಮಯ್ಯ ಕುಟುಂಬದ ಹಲವು ವ್ಯವಹಾರಗಳನ್ನ, ಎಸ್ಪೆಷಲಿ ಭೂಮಿ ವ್ಯವಹಾರಗಳನ್ನ ನೋಡಿಕೊಳ್ತಾ ಇರುವಂತಹದ್ದೇ ಸಿಟಿ ಕುಮಾರ್. ಹೀಗಾಗಿ ಈ 15 ಕೇಸುಗಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ನಿನ್ನೆ ಇಡೀ ದಿನ ಸಿಟಿ ಕುಮಾರ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆ ಮೂಲಕವಾಗಿ ಹಲವು ಅಂಶಗಳನ್ನ ಸಿಟಿ ಕುಮಾರ್ ಮೂಲಕವಾಗಿ ಬಾಯಿ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸಿಎಂ ಪತ್ನಿ ಅರ್ಜಿಗೆ ಆಪ್ತ ಸಹಾಯಕನೇ ಸಹಿ. ಸಿಎಂ ಪತ್ನಿ ಕೇಳಿದ್ದು 13, ಖಾತೆ ಹಾಕಿರೋದು 14. ಮೈಸೂರು ಹಾಗೂ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಹಾಗೂ ಯತೀಂದ್ರಗೆ ಆಪ್ತ ಸಹಾಯಕರಾಗಿ ಸಿಟಿ ಕುಮಾರ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಿಎಂ ಪತ್ನಿ ಅರ್ಜಿಗೆ ಸಹಿ ಮಾಡಿರುವ ಆರೋಪವನ್ನ ಸಿಟಿ ಕುಮಾರ್ ಎದುರಿಸ್ತಾ ಇದ್ದಾರೆ. ಕ್ರಯಕ್ಕೆ ಅರ್ಜಿ ಹಾಕುವಾಗಲೂ ಸಿಎಂ ಪತ್ನಿಯ ಸಹಿಯನ್ನ ತಾನೇ ಮಾಡಿದ ಆರೋಪ ಕುಮಾರ್ ಮೇಲಿದೆ. ಸಿಎಂ ಪತ್ನಿ ಕೇಳಿದ್ದು 13 ಸೈಟ್, ಆದರೆ ಖಾತೆ ಮಾಡಿಕೊಟ್ಟಿರೋದು 14 ಸೈಟ್ಗಳಿಗೆ. ಈ ಅರ್ಜಿಯಲ್ಲೂ ಹಲವಾರು ತಪ್ಪುಗಳಾಗಿದೆ. ಸಿದ್ದರಾಮಯ್ಯ ಅವರ ಪತ್ನಿಗೆ ಒಟ್ಟು 14 ಸೈಟ್ ಮೂಡಾದಲ್ಲಿ ಏನು ಮಂಜೂರಾಗಿತ್ತು, ಅದರ ನೋಂದಣಿಗೆ ಸಂಬಂಧಪಟ್ಟಂತಹ ಮನವಿಯನ್ನ ಕೊಟ್ಟಿದ್ದಂತಹದ್ದು ಸಿಟಿ ಕುಮಾರ್. ಬಹಳ ವಿಚಿತ್ರ ಅಂತ ಅಂದ್ರೆ, ಪಾರ್ವತಿ ಸಿದ್ದರಾಮಯ್ಯನವರ ಸೈನ್ ಅನ್ನ ಸಿಟಿ ಕುಮಾರ್ ತಾವೇ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಯಾಕಂದ್ರೆ ಪಾರ್ವತಿ ಸಿದ್ದರಾಮಯ್ಯನವರ ಸಹಿಗಳು ಬದಲಾಗ್ತಾ ಹೋಗುತ್ತೆ. ಅದರಲ್ಲೂ ಎಸ್ಪೆಷಲಿ ನೋಂದಣಿಯ ಅರ್ಜಿಯ ವಿಚಾರದಲ್ಲಿ ಆ ಸೈನ್ಗಳು ಬದಲಾಗಿದೆ. ಅದನ್ನ ಖುದ್ದು ಸಿಟಿ ಕುಮಾರೇ ಮಾಡಿದ್ದಾರೆ ಅನ್ನುವಂತಹದ್ದು ಆರೋಪ. ಹೀಗಾಗಿನೇ ಇಡಿಯ ಅಧಿಕಾರಿಗಳು ಆ ದಾಖಲೆಗೆ ಸಂಬಂಧಪಟ್ಟಂತೆ ಕೂಡ ಪ್ರಮುಖವಾದಂತಹ ವಿಚಾರಣೆಯನ್ನ ಈ ಮೂಲಕವಾಗಿ ಮಾಡಿದ್ದಾರೆ. ಅಲ್ಲಿಗೆ ಒಂದು ವೇಳೆ ಸಿಟಿ ಕುಮಾರೇ ಆ ಒಂದು ಅರ್ಜಿಗೆ ಸಹಿಯನ್ನ, ಪಾರ್ವತಿ ಸಿದ್ದರಾಮಯ್ಯವರ ಸಹಿಯನ್ನೇ ಮಾಡಿದ್ದೆ ನಿಜವಾದ್ರೆ, ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಕಷ್ಟ ಕಟ್ಟಿಟ್ಟ. ಸಂಸದ ಕುಮಾರ್ ನಾಯಕ್ ಕೂಡ ವಿಚಾರಣೆ. ಮೈಸೂರಿನ ಈ ಹಿಂದಿನ ಜಿಲ್ಲಾಧಿಕಾರಿ ಹಾಗೂ ಸಂಸದ ಕುಮಾರ್ ನಾಯಕ್ ಕೂಡ ಇಡಿ ಸಮನ್ಸ್ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ರು. ಇಡಿ ಕೇಳಿದ್ದ ಕೆಲವೊಂದು ಪ್ರಶ್ನೆಗಳಿಗೆ ಕುಮಾರ್ ನಾಯಕ್ ಉತ್ತರ ಕೊಟ್ಟರು. 2000ರಲ್ಲಿ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡೋಕೆ ಆಗಿನ ಡಿಸಿಗೆ ಕುಮಾರ್ ನಾಯಕ್ ಪತ್ರ ಬರ್ತಿದ್ರು. ಪತ್ರದಲ್ಲಿ ಭೂ ಸ್ವಾಧೀನದಿಂದ ಕೈಬಿಡುವಂತೆ ಕೂಡ ಮನವಿ ಸಲ್ಲಿಸಿದ್ರು. ಮೂಡಾ ಹಾಗೂ ತಹಸೀಲ್ದಾರ್ಗೆ ಸ್ಥಳ ಪರಿಶೀಲನೆಗೆ ಕುಮಾರ್ ನಾಯಕ್ ಸೂಚನೆ ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಒಳಪಡಿಸಿದ ಇಡಿ ಮಾಹಿತಿ ಪಡೆದುಕೊಂಡಿದೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ IAS ಅಧಿಕಾರಿ ಮತ್ತು ಹಾಲಿ MP ಆಗಿರುವಂತಹ ಕುಮಾರ್ ನಾಯಕ್ ಅವರನ್ನ ಇಡಿ ಅಧಿಕಾರಿಗಳು ಇವತ್ತು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅಂದರೆ ಭೂ ಪರಿವರ್ತನೆ 2003 ಮತ್ತು 4ರ ಸಂದರ್ಭದಲ್ಲಿ ಭೂ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಆಗಿನ ಜಿಲ್ಲಾಧಿಕಾರಿಯಾಗಿದ್ದಂಥ ಕುಮಾರ್ ನಾಯಕ್ ತೆಗೆದುಕೊಂಡಂಥ ಕ್ರಮಗಳೇನು ಮತ್ತು ನಿಯಮಾವಳಿಗಳನ್ನು ಯಾವ ರೀತಿ ಫಾಲೋ ಮಾಡಿದ್ದಾರೆ ಅಂತೇಳಿ ಸುದೀರ್ಘ ವಿಚಾರಣೆಯನ್ನು ಇಡಿ ಅಧಿಕಾರಿಗಳು ನಡೆಸ್ತಾ ಇರುವಂಥದ್ದು. ಆಪ್ತರ ವಿಚಾರಣೆ ಪ್ರತಿಕ್ರಿಯೆಗೆ ಸಿಎಂ ನಕಾರ. ಪತ್ನಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಸಿದ್ದರಾಮಯ್ಯ ಗರಂ. ಆಪ್ತ ಸಹಾಯಕ ಕುಮಾರ್ ಹಾಗೂ ಸಂಸದ ಕುಮಾರ್ ನಾಯಕ್ ವಿಚಾರಣೆ ಬಗ್ಗೆ ಪ್ರತಿಕ್ರಿಯೆಗೆ ಸಿಎಂ ನಿರಾಕರಿಸಿದ್ದಾರೆ. ಇಡಿ ಲೋಕಾಯುಕ್ತ ತನಿಖೆಗಳು ಸುಳ್ಳು ಕೇಸಿನ ಮೇಲೆ ನಡೀತಾ ಇರುವ ತನಿಖೆಗಳು, ಇದರ ಬಗ್ಗೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡ್ಲಿ ಅಂತ ಹೇಳಿದ್ದಾರೆ. ಪತ್ನಿಗೂ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆಗೆ ಸಿಎಂ ಸಿಟ್ಟಾಗಿದ್ದಾರೆ. ಅದು ಒಂದು ಇಡಿ ತನಿಖಾ ಸಂಸ್ಥೆ, ಅವ್ರು ಏನು ತನಿಖೆ ಮಾಡ್ತಾರೆ ನಾವು ಅಡ್ಡ ಬರಲ್ಲ. ಏನು ತನಿಖೆ ಮಾಡ್ತಾರೆ ಮಾಡಿ, ಕಾಮೆಂಟ್ ಏನು ಮಾಡಲ್ಲ. ಬಟ್ ಇಡಿ ಮೂಡಾ ಕೇಸ್ಗಳು ಎಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಸೊ ಕೇಳಿದ 13 ಅಂತೆ, ಕೊಟ್ಟಿದ್ದು 14 ಅಂತೆ. ಇದು ಫ್ರೀ ನೀವೇನ್ ಅನ್ಕೊಳ್ತಾ ಇದ್ದೀರಾ? ಒಂದು ತಗೊಂಡ್ರೆ ಒಂದು ಫ್ರೀ ಅಲ್ಲ, ಇಲ್ಲ 13 ತಗೊಂಡ್ರೆ ಒಂದು ಫ್ರೀ. ಹಂಗಿದಾಗಿ 35, 36, 40 ಸೈಟ್ ತಗೊಂಡಿರೋರ್ ಖಾತೆ ಅವ್ರು 13 ಇಂಟು ಪ್ಲಸ್ ಮಾಡ್ತಾ ಹೋಗ್ಬೇಕು. 13ಕ್ಕೆ 1, 26ಕ್ಕೆ 2,
ಆ ಥರ ಬೋನಸ್ಸು. ಈಗ ನಾವೆಲ್ಲ ಯೋಚನೆ ಮಾಡ್ತಾ ಇದೀವಿ, ಎಲ್ಲರೂ ಸೇರಿ ಅಧಿಕಾರಿಗೆ ನಾವು ಒಂದು ಪಾರದರ್ಶಕ ಕೊಡಬೇಕು. ಜಗತ್ತಿನಲ್ಲೇ ಇಷ್ಟು ದೊಡ್ಡ ಆಧುನಿಕ ದಾನಿ ಕರ್ಣ ಯಾರು ಇಲ್ಲ ಸರ್. ಅವ್ರ ಮನೆಯದು ಕೊಟ್ಟಿಲ್ವಲ್ಲ, ಅದೇ ಸರ್, ಯಾರ್ದೋ ದುಡ್ಡನ್ನ ತಗೊಂಡೋಗ್ಬಿಟ್ಟು ಹಂಚಿದಂಗಿದೆ ಸೈಟ್ಗಳನ್ನು ಇಲ್ಲಿಗೆ. ಬಟ್ ಇಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಏನು ಅಂದರೆ, ಮುಖ್ಯಮಂತ್ರಿಗಳ ಈ ಪ್ರಕರಣ ಆಚೆ ಬರದೇ ಇದ್ದಿದ್ರೆ, ಅಂದರೆ ಅವರ ಪತ್ನಿಯ ಪ್ರಕರಣ ಆಚೆ ಬರದೇ ಇದ್ದಿದ್ರೆ ಎಷ್ಟು ಜನ ನುಂಗಿ ನೀರು ಕುಡ್ದಿರೋರು. ಜನ ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲಿ ಸರ್ಕಾರದ ಜಮೀನುಗಳನ್ನು ಹೇಗೆ ಲಪಟಾಯಿಸಿರೋರು ಅಂತ. ಇದನ್ನು ಆಚೆ ಬರುತ್ತೆ ಇಲ್ಲ ಡೌಟ್ ನನಗೆ. ಅಷ್ಟೇ ಮೇಲ್ನೋಟಕ್ಕೆ ಸಾರಿಸ್ದಂಗೆ ಆಗ್ಬಿಡುತ್ತಾ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಇನ್ನು ಮುಂದುವರೆದ ಭಾಗದಲ್ಲಿ